ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ನಿನ್ನೆ ನಾವು ಮದಯಂತೀಪತಿ, ದಮಯಂತೀಪತಿ ಅಲ್ಲ, ಮದಯಂತೀಪತಿ, ಮದಯಂತಿಯ ಪತಿ ಸುದಾಸ, ಸೌದಾಸ ಅಲಿಯಾಸ್ ವೀರಸಹ ಅಲಿಯಾಸ್ ಕಲ್ಮಾಶಪಾದ. ವಸ್ತುತಃ ವಸಿಷ್ಠರ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಉದಂಕನನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ, ವಿಶ್ವಾಮಿತ್ರರ ಬೆಳವಣಿಗೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಆ ಋಷಿಗಳು ನಮ್ಮಲ್ಲಿ ಆಳವಾಗಿ ಅವರ ವ್ಯಕ್ತಿತ್ವ ಮೂಡಬೇಕು ಅಂತ ಆದರೆ, ಮನೋಭಿತ್ತಿಯಲ್ಲಿ ಅವರ ವ್ಯಕ್ತಿತ್ವ ಆಳವಾಗಿ ಒಡಮೂಡಬೇಕು ಅಂತ ಆದರೆ, ನಾವು ಕಲ್ಮಾಶಪಾದನ ಜೀವನವನ್ನು ಸ್ಪರ್ಶಿಸಲೇಬೇಕು. ಯಾಕೋ ಕಲ್ಮಾಶಪಾದ ತೆರೆಮರೆಗೆ ಸರಿದ. ಅವನ ಜೀವನದಲ್ಲಿ ಇರುವಷ್ಟು ದ್ವಂದ್ವಗಳು ಸಾಮಾನ್ಯರ ಜೀವನದಲ್ಲಿ ಬಂದರೆ ಅವರ ಆತ್ಮಹತ್ಯೆ ಒಂದೇ ದಾರಿ, ಬೇರೇನೂ ವಿಚಾರವೇ ಇಲ್ಲ. ಜನಸಾಮಾನ್ಯರು ಅಷ್ಟು ಆಘಾತಗಳನ್ನು, ಭೀಕರವಾದ ಸಂಗತಿಯನ್ನು ತಡ್ಕೊಳ್ಳಿಕ್ಕಾಗಲ್ಲ. ನೀವು ಮನಃಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಒಬ್ಬನ ಜೀವನದಲ್ಲಿ ಅಷ್ಟು ಆಘಾತಗಳಾಗತ್ತಾ ಅಂತನ್ನುವಷ್ಟು. ಆ ಮದಯಂತಿಯನ್ನು ಅರ್ಥ ಮಾಡಿಕೊಳ್ಳದೆ, ಅಂದರೆ ಆ ಕಲ್ಮಾಶಪಾದನ ಹೆಂಡತಿ ಮದಯಂತಿ ಅರ್ಥ ಆಗದೆ ನಮಗೆ ಸೀತೆಯ ವ್ಯಕ್ತಿತ್ವ ಆಳವಾಗಿ ಹೃದಯದಲ್ಲಿ ಮೂಡೋದಿಲ್ಲ. ದ್ರೌಪದಿ ಅರ್ಥ ಆಗೋದಿಲ್ಲ. ಅದಕ್ಕೆ ವೇದವ್ಯಾಸರು ಹೇಳಿದ್ದು ಉಪಾಖ್ಯಾನೈ ಸಹಜ್ಞೇಯಂ ಮಹಾಖ್ಯಾನಂ ಅನುತ್ತಮಂ ಅಂತ. ಉಪಾಖ್ಯಾನದ ಜೊತೆಗೆ ಅರ್ಥ ಮಾಡಿಕೊಳ್ಬೇಕು ಮಹಾಖ್ಯಾನವನ್ನು ಅಂತ. ಆದರೆ ನಾವು ಅದನ್ನು ಮರೆತವು, ಯಾಕೋ ಅರ್ಥವೇ ಮಾಡಿಕೊಳ್ಳಿಲ್ಲ. ಉಪಾಖ್ಯಾನದ ಬಗ್ಗೆ, ಉಪಾಖ್ಯಾನಗಳ ಐಡಿಯಾ ಯಾಕೋ ಬರಲಿಲ್ಲ. ನಮ್ಮ ವ್ಯಾಖ್ಯಾನಕಾರರಲ್ಲಿಯೂ ಆ ಜ್ಞಾನದ ಕೊರತೆ ಕಾಣುತ್ತೆ. ಎಲ್ಲಿಯ ತನಕ ಆಗಿತ್ತು? ವಸಿಷ್ಠರಿಗೆ ಶಾಪ ಕೊಡುವಲ್ಲಿಯವರೆಗೆ ಹೋಗಿತ್ತು. ಮದಯಂತಿ ತಡೆದಳು, ಶಾಪ ಕೊಡಬೇಡ, ನಿನ್ನ ತಪಸ್ಸನ್ನು ರಕ್ಷಿಸಿಕೋ. ಅಲ್ಲದೆ ನಮ್ಮದು ತಪ್ಪು, ವಸಿಷ್ಠರಂತಹವರು ನರಮಾಂಸ ಭಕ್ಷಣೆಯನ್ನು ಮಾಡ್ತಾರಾ ಅಂತ ನೀನು ಮುಂದೆ ಯೋಚನೆ ಮಾಡಬೇಕಿತ್ತು. ಹಾಗೆ ಯೋಚನೆ ಮಾಡಲೇ ಇಲ್ಲ. ವಸಿಷ್ಠರ ವೇಷದಲ್ಲಿ ಯಾರೋ ಒಬ್ಬ ಬಂದ, ಹೇಳ್ದ, ಇವನು ಕೇಳಿದ. ಇನ್ಯಾರೋ ಒಬ್ಬ ಬಂದ ಅಡಿಗೆಯವನ ವೇಷದಲ್ಲಿ, ಅವನು ಹೌದಾ ಅಲ್ವಾ ಅಂತ ನೋಡಲೇ ಇಲ್ಲ.
ಆಯಿತು ಅಂತಂದ. ಇಲ್ಲ, ಏನಿದು, ನಮ್ಮದೇ ಒಂದು ತಪ್ಪಿದೆ, ನಾವು ಯೋಚನೆ ಮಾಡಬೇಕಿತ್ತು, ಅದರಿಂದಾಗಿ ಶಾಪ ಕೊಡಬೇಡ ಅಂದಾಗ ಆ ನೀರನ್ನು ತೆಗೆದು ಕಾಲ ಮೇಲೆ ಹಾಕಿಕೊಂಡ. ಅವಾಗ ಅದು ಕಪ್ಪಗಾಯಿತು. ಹೀಗಾಗಿ ಕಲ್ಮಾಶಪಾದ ಆದ. ಆ ಶಾಪ ಏನಾಯಿತು, ನೀನು ರಾಕ್ಷಸನಾಗಿ 12 ವರ್ಷ ಕಾಡಿನಲ್ಲಿ ತಿರುಗಾಡುವಂತ ಇತ್ತಲ್ಲ, ಆ ಶಾಪ ಅವನಿಗೆ ರಾತ್ರಿ, ಆ ಶಾಪದ ಫಲ ರಾತ್ರಿ ಅವನು ನರಭಕ್ಷಕನಾಗಿ ಓಡಾಡೋದಂತೆ, ಬೆಳಗ್ಗೆ ರಾಜ್ಯಭಾರ ಮಾಡೋದು. ಎಂತಹ ಕಾಂಟ್ರಾಸ್ಟ್! ಬೆಳಗ್ಗೆ ರಕ್ಷಣೆ ಮಾಡೋದು ಜನರನ್ನ, ಅವನೇ ರಾತ್ರಿ ಕಾಡಿನಲ್ಲಿ ಯಾರಾದರೂ ಸಿಗ್ತಾರಾ ಅಂತ ಹೊಂಚು ಹಾಕಿ ಭಕ್ಷಣೆ ಮಾಡೋದು. ಏನು ಭೀಕರರಿ ಇದು! ಯೋಚನೆ ಮಾಡಿ. ಎಷ್ಟೋ ಜನ ಪೊಲೀಸರಿಗೆ ಮನೋರೋಗದಿಂದ ಸುಪ್ತ ಪ್ರಜ್ಞೆಯಲ್ಲಿ ತಾವೇ ಅಪರಾಧವನ್ನು ಮಾಡಿ ಬಂದು ಸಿಕ್ಕಿ ಹಾಕಿಕೊಂಡದ್ದನ್ನು ನಾವು ಮನಃಶಾಸ್ತ್ರದ ಚರಿತ್ರೆಯಲ್ಲಿ ಕೇಳುತ್ತೇವೆ. ಅಪರಾಧ ಕ್ರೈಮ್ಗಳನ್ನು ಒಂದೊಂದೇ ಬಿಡಿಸ್ತಾ ಆಳವಾದ ಮನಸ್ಸಿನಲ್ಲಿ ಅದೇ ಕುಳಿತು ಅವ್ಯವಸ್ಥೆಯಾಗಿರೋದನ್ನು ನಾವು ಕಾಣುತ್ತೇವೆ. ಆದರೆ ಇದು ಆ ಥರ ಅಲ್ಲ. ಒಬ್ಬ ಪ್ರಜ್ಞಾವಂತನ ಆ ಕಾಲದ ರಾಜ ಬೆಳಗ್ಗೆ ರಕ್ಷಣೆ ಮಾಡೋದಂತೆ, ರಾತ್ರಿ ನರಭಕ್ಷಕನಾಗಿ ತಿರುಗೋದಂತೆ. ಎಂಥದಿದು! ಬಹಳ ವಿಚಿತ್ರ. ಕ್ಷುಧಾರ್ಥೋ ಜಗೃಹೇ ವಿಪ್ರಂ. ಹೀಗಾಗಿ ರಾತ್ರಿ ತಿರುಗಾಡ್ತಾ ಇದ್ದ ಅವನು. ಒಂದು ಬಾರಿ ರಾಕ್ಷಸಂಭಾವಮಾಪನ್ನ ಪಾದೌ ಕಲ್ಮಾಶತಾಂ ಗತೌ ವ್ಯವಾಯ ಕಾಲೇ ದದೃಶೇ ವನೋಕೌ ದಂಪತಿ ದ್ವಿಜೌ. ರಾಕ್ಷಸನಾದ ಕಾಡಿನಲ್ಲಿ ರಾತ್ರಿ ತಿರುಗಾಡ್ತಾ ಇರಬೇಕಾದ್ರೆ ಇಬ್ಬರು ಬ್ರಾಹ್ಮಣ ಪುರುಷ ಸ್ತ್ರೀಯರು, ಅಂದರೆ ದಂಪತಿಗಳು, ಕಾಡಿನಲ್ಲಿ ಇದ್ರು. ಅವರಿಬ್ಬರು ಕಾಡಿನಲ್ಲಿ ಆನಂದದ ಕ್ಷಣಗಳನ್ನು ಅನುಭವಿಸಲಿಕ್ಕೆ ಇದ್ರು, ಅಂದರೆ ಕೂಡಿದ್ರು. ವ್ಯವಾಯ ಕಾಲೇ ಕ್ಷುಧಾರ್ಥೋ ಜಗೃಹೇ ವಿಪ್ರಂ ತತ್ಪತ್ನ್ಯಾಹ ಕೃತಾರ್ಥವತ್ ನ ಭವಾನ್ ರಾಕ್ಷಸ ಸಾಕ್ಷಾತ್ ಇಕ್ಷ್ವಾಕೂಣಾಂ ಮಹಾರಥಃ. ನರಭಕ್ಷಕನಾಗುವಂತ ಶಾಪ ಇತ್ತು. ಬ್ರಾಹ್ಮಣನನ್ನ ತಿನ್ಲಿಕ್ಕೆ ಅಂತ ಹೋದ. ಆಗ ಅವಳು ಬೇಡಿಕೊಂಡ್ಲು, ನನಗೆ ಕಾಮದ ತೃಪ್ತಿ ಆಗಿಲ್ಲ, ದಯವಿಟ್ಟು ತಿನ್ನಬೇಡ. ಮೊದಲು ನೀನು ರಾಕ್ಷಸನೇ ಅಲ್ಲ, ಇಕ್ಷ್ವಾಕು ವಂಶದಲ್ಲಿ ಬಂದವನು, ಸೂರ್ಯವಂಶದ ಹಿರಿದಾದ ದೊರೆ. ನೀನು ಈ ತರಹ ಮಾಡಬಾರದು. ಗಂಡು ಮತ್ತು ಹೆಣ್ಣು ಕೂಡುವಾಗ ಜಗತ್ತಿನ ಯಾವ ಜಂಜಡಗಳು ಅವರ ಬಳಿ ಸುಳಿಯಬಾರದು. ಹಾಗೆ ನೋಡ್ಕೊಳ್ಬೇಕಾದದ್ದು ಧರ್ಮ. ಸುತ್ತಮುತ್ತಲವರು ಒಂದು ಗಂಡು ಮತ್ತೆ ಹೆಣ್ಣು ಒಟ್ಟಿಗೆ ಕೂಡುವಾಗ ನೀನು ಬರ್ತಿಯಲ್ಲ, ನಾನು ಅತೃಪ್ತಳಾಗಿದ್ದೇನೆ, ನನಗೆ ಶೃಂಗಾರ ರಸದ ಆಸ್ವಾದನೆ ಆಗ್ತಾ ಇಲ್ಲ, ನೀನು ಒಳ್ಳೆಯ ಕುಲದಲ್ಲಿ ಹುಟ್ಟಿದವ, ಒಳ್ಳೆಯ ಸಹೃದಯ, ಬಿಟ್ಟು ಬಿಡು ಅಂತ ಹೇಳಿದಳು. ಮದಯಂತ್ಯಃ ಪತಿರ್ವೀರ ನಾ ಧರ್ಮಂ ಕರ್ತುಮರ್ಹಸಿ ದೇಹಿ ಮೇ ಪತ್ಯಕಾಮಾಯಾ ತ್ವತ್ಕೃತಾರ್ಥಂ ಪತಿಂ ದ್ವಿಜಂ. ನಾನು ನಿನ್ನನ್ನು ಬಹಳ ಬಾರಿ ಕಂಡಿದ್ದೇನೆ. ಮದಯಂತಿಯ ಗಂಡ. ಮದಯಂತಿ ಅತ್ಯಂತ ಶ್ರೇಷ್ಠ ಮಟ್ಟದ ಧಾರ್ಮಿಕಳು, ಧರ್ಮಶಾಸ್ತ್ರಜ್ಞಳು. ಅವಳ ಗಂಡನಾಗಿ ಈ ರೀತಿ ಮಾಡಬಹುದೇ? ದೇಹಿ ಮೇ ಅಪತ್ಯಕಾಮಾಯಾ. ಮಗುವನ್ನು ಉತ್ಕಟವಾಗಿ ನಾನು ಬಯಸ್ತಾ ಇದ್ದೇನೆ. ಈ ವ್ಯವಾಯ ಯಜ್ಞ, ವಾಮದೇವ ಯಜ್ಞ ಅಂತ ಕರೀತಾರೆ. ಇದನ್ನಾಗಲಿಕ್ಕೆ ನೀನು ಬಿಡು.
ದೇಹೋಯಂ ಮಾನುಷೋ ರಾಜನ್ ಪುರುಷಸ್ಯಾಖಿಲಾರ್ಥದಃ ತಸ್ಮಾದಸ್ಯ ವಧೋ ವೀರ ಸರ್ವಾರ್ಥವಧಯಿಷ್ಯತೆ. ದೊರೆಯೇ, ಈ ಮಾನುಷ ದೇಹ ಅಂತನ್ನೋದು ಪುರುಷಸ್ಯ ಅಖಿಲಾರ್ಥದಃ, ಪುರುಷನಿಗೆ ಎಲ್ಲ ಬಗೆಯ ಸೌಭಾಗ್ಯಗಳನ್ನು ಮಾಡಿಕೊಡುತ್ತೆ. ಒಂದು ಮಾನಸಿಕ ಸೌಭಾಗ್ಯವೇ, ಒಂದು ಶ್ರಾವಣ ಸೌಭಾಗ್ಯವೇ, ರೂಪಗಳ ದರ್ಶನ ರೂಪವಾದ ಆಸ್ವಾದದ ಸೌಭಾಗ್ಯವೇ, ಧರ್ಮ ಅರ್ಥ ಕಾಮ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಾಣಿಗಳಿಗೆ ಧರ್ಮ ಇಲ್ಲ, ಅರ್ಥ ಇಲ್ಲ, ಕಾಮ ಮಾತ್ರ ಆಕ್ಟಿವ್ ಆಗತ್ತೆ. ಮನುಷ್ಯ ದೇಹ ಮಾತ್ರ ಪೂರ್ಣವಾದದ್ದು. ಧರ್ಮ, ಅರ್ಥ, ಕಾಮ ಮೂರಕ್ಕೂ ಅವಕಾಶ ಇದೆ. ತಸ್ಮಾದಸ್ಯ ವಧಃ, ಅದರಿಂದಾಗಿ ಸುಖ ಸುಮ್ಮನೆ ತಪ್ಪು ಮಾಡದೆ, ನಮ್ಮ ಮನಸ್ಸು ತಪ್ಪು ದಾರಿ ಹಿಡಿದಿದೆ ಅಂತ ಗೊತ್ತಾದರೆ ಅಂತಹವರ ದೇಹವನ್ನು ಅವರಿಂದ ಬೇರ್ಪಡಿಸಿ. ಆದರೆ ಇದು ಆ ತರಹ ಅಲ್ಲ. ಸರ್ವಾರ್ಥವಧಯಿಷ್ಯತೆ. ಇದನ್ನು ಕೊಲ್ಲೋದು ಅಂತಂದರೆ, ಇದನ್ನು ಹಾಳುಗೆಡಹೋದು ಅಂದರೆ ಸರ್ವಾರ್ಥವಧ, ಎಲ್ಲವೂ ನಾಶ ಆದ ಹಾಗೆ. ಅದರಿಂದಾಗಿ ಮನುಷ್ಯರನ್ನು ಕೊಂದರೆ ಅಷ್ಟು ದೊಡ್ಡ ಪಾಪ. ಏಷ ಹಿ ಬ್ರಾಹ್ಮಣೋ ವಿದ್ವಾನ್ ತಪಶೀಲ ಗುಣಾನ್ವಿತಃ ಅರಿರಾಧ ಈಶುರ್ಬ್ರಹ್ಮ ಮಹಾಪುರುಷ ಲಕ್ಷಣಂ. ಪುರುಷರಲ್ಲೇ ಮಿಗಿಲಾದವ ಇವನು. ಯಾಕೆ ಅಂದರೆ ಪ್ರಜ್ಞಾಪೂರ್ವಕವಾಗಿ ಬಾಳಬೇಕು ಅಂತ ಅಂದುಕೊಳ್ತಾ ಇರೋವನು ಪ್ರಜ್ಞಾಪೂರ್ವಕವಾಗಿ ಬಾಳಿದವನು. ಸರ್ವಭೂತಾತ್ಮ ಭಾವೇನ ಇವನು ಮಹಾಪುರುಷ ಎನಿಸಿಕೊಂಡ ನಾರಾಯಣನನ್ನು ಉತ್ಕಟವಾಗಿ ಆರಾಧನೆ ಮಾಡ್ತಾ ಇದ್ದಾನೆ. ಸಾಮಾನ್ಯ ಮನುಷ್ಯರನ್ನು ಕೊಲ್ಲೋದೇ ತಪ್ಪು. ಅಂದರೆ ಅವರು ಅಧರ್ಮದಲ್ಲಿ ನಡೆಯದಿರುತ್ತಿದ್ದರೆ, ಅಧರ್ಮದ ಪಕ್ಷಪಾತ ಅವರಲ್ಲಿ ಇರದಿರುತ್ತಿದ್ದರೆ ಅವರನ್ನು ಕೊಲ್ಲೋದು ತಪ್ಪು. ಅಧರ್ಮ ಪಕ್ಷಪಾತ ಇತ್ತು ಅಂತಂದರೆ ಯುದ್ಧದಲ್ಲಿ ಅನಿವಾರ್ಯವಾಗಿ ಕೊಲ್ಲಬೇಕಾಗತ್ತೆ. ಕಥಮರ್ಹತಿ ಧರ್ಮಜ್ಞ ವಧಂ ಪಿತುರಿವಾತ್ಮಜಃ ತಸ್ಯ ಸಾಧೋರಪಾಪಸ್ಯ ಭ್ರೂಣಸ್ಯ ಬ್ರಹ್ಮವಾದಿನಃ. ಧರ್ಮವನ್ನು ತಿಳಿದವ ನೀನು. ಒಬ್ಬ ಮಗ ತಂದೆಯನ್ನು ಕೊಲ್ಲಬಾರದು, ಹಾಗೆ ಒಬ್ಬ ಕ್ಷತ್ರಿಯ ಜ್ಞಾನಿಯನ್ನು ಕೊಲ್ಲಬಾರದು, ಆಳುವವ ಅರಿವಿರುವವರನ್ನು ಕೊಲ್ಲಬಾರದು. ತಸ್ಯ ಸಾಧೋರಪಾಪಸ್ಯ, ಸಜ್ಜನ ಪಾಪ ಇಲ್ಲ, ಬ್ರಹ್ಮವಾದಿನಃ ಭ್ರೂಣಸ್ಯ, ಬ್ರಹ್ಮವಾದಿಯಾದ ಒಬ್ಬ ಬ್ರಾಹ್ಮಣನ ಗರ್ಭವನ್ನು ನಾಶ ಮಾಡಿದ ಪಾಪ ನಿನಗೆ ಬರುತ್ತೆ. ಯಾಕೆಂದರೆ ನಾವಿಬ್ಬರು ಪ್ರೇಮದಿಂದಲೂ ಕಾಮದಿಂದಲೂ ಬೆರೆತಾಗ ಮುಂದಿನ ಪರಂಪರೆ ಚೆನ್ನಾಗಿ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಅದನ್ನೇ ನೀನು ಕೊಂದುಬಿಟ್ರೆ ಗತಿ ಏನು? ಕಥಂ ವಧಂ ಯಥಾ ಬಭ್ರೋ ಮನ್ಯತೆ ಸಮ್ಮತೋ ಭವಾನ್ ಯದ್ಯಯಂ ಕ್ರಿಯತೆ ಭಕ್ಷ್ಯಃ ತರ್ಹಿ ಮಾಂ ಖಾದ ಪೂರ್ವತಃ. ಕಥಂ ವಧಂ ಯಥಾ ಬಭ್ರೋ, ಹಸುವನ್ನು ಕೊಲ್ಲಬಾರದು. ಕಾರಣ ಏನು ಅಂದರೆ ಹಸು ತಾಯಿಯ ತರಹ, ಅಂದರೆ ಅದು ಮನುಷ್ಯರ ತರಹನೇ. ಹಸುವಿನ ಗುಣಗಳನ್ನು ಏನು ಪ್ರತ್ಯೇಕವಾಗಿ ಹೇಳೋದು ಬೇಡ, ನಿಮಗೆಲ್ಲರಿಗೂ ಗೊತ್ತು. ಹಸುವನ್ನು ಕೊಲ್ಲುವುದು ಹೇಗೆ ಅಧರ್ಮವೋ ಹಾಗೆ ಒಬ್ಬ ಬ್ರಾಹ್ಮಣನನ್ನು ಕೊಲ್ಲುವುದು ಅಷ್ಟೇ ಅಧರ್ಮ. ಯದ್ಯಯಂ ಕ್ರಿಯತೆ ಭಕ್ಷ್ಯ, ಇಷ್ಟಾಗಿಯೂ ನಾನು ಹೇಳೋದು ನಿನಗೆ ಅರ್ಥ ಆಗ್ತಾ ಇದೆಯಾ? ನೀನು ತಿನ್ನಲೇಬೇಕು ಅಂತಿದ್ರೆ ತರ್ಹಿ ಮಾಂ ಖಾದ ಪೂರ್ವತಃ, ಮೊದಲು ನನ್ನನ್ನು ತಿನ್ನು ಅಂತಂದ್ಲು. ನಜೀವಿಷ್ಯೇ ವಿನಾಯೇನ ಕ್ಷಣಂಚ ಮೃತಕಂ ಯಥಾ ಏವಂ ಕರುಣ ಭಾಷಿಣ್ಯಾಂ ವಿಲಪಂತ್ಯಾಂ ಅನಾಥವತ್. ಅವನು ಇಲ್ಲದೆ ನಾನು ಬದುಕುವುದಿಲ್ಲ ಅಂತ ಕರುಣಾಜನಕವಾಗಿ ಅವಳು ಗೋಳಿಡ್ತಾ ಇದ್ರೂ ಅವನು ಕೇಳಲಿಲ್ಲ. ವ್ಯಾಘ್ರಃ ಪಶುಮಿವಾ ಖಾದತ್ ಸೌದಾಸಃ ಶಾಪಮೋಹಿತಃ. ಹುಲಿಯೊಂದು ತನ್ನ ಬೇಟೆಯ ಮೇಲೆರಗಿ ಆ ಪ್ರಾಣಿಯನ್ನು
ಕತ್ತಿನಲ್ಲಿರುವ ರಕ್ತವನ್ನು ಹೀರಿ ಅದನ್ನು ಮುಗಿಸಿ ಬಿಡುವ ಹಾಗೆ ಆ ಬ್ರಾಹ್ಮಣನ ಕತ್ತಿನ ಹತ್ತಿರ ಬಾಯಿಟ್ಟು ಸೆಳೆದು ಅವನ ಗೋಣು ಮುರಿದು ತಿಂದುಬಿಟ್ಟ. ನಿಮಗೆ ಮಹಾಭಾರತದ ಕಲ್ಮಾಶಪಾದನ ಕಥೆಯಲ್ಲಿಯೂ ಇದೇ ಬರುತ್ತೆ. ವ್ಯಾಘ್ರ ಪಶುಮಿವಾ ಖಾದತ್ ಸೌದಾಸ ಶಾಪಮೋಹಿತ ಅಂತ. ಅಲ್ಲಿ ಕಲ್ಮಾಶಪಾದನ ಕಥೆ ಅಲ್ಲಿಯೂ ಬರುತ್ತೆ. ಇದೇ ಶ್ಲೋಕ ಇದೆ. ಬ್ರಾಹ್ಮಣೀ ವೀಕ್ಷ ಭರ್ತಾರಂ ಪುರುಷಾದೇನ ಭಕ್ಷಿತಂ ಶೋಚಂತ್ಯಾತ್ಮಾನಮುರುವೀಶಮಶಪತ್ ಕುಪಿತಾ ಸತಿ. ತನ್ನ ಕಣ್ಣು ಮುಂದೆಯೇ ತನ್ನ ಜೊತೆಗೆ ಕೂಡಿದ್ದ, ತನ್ನ ಜೊತೆಗೆ ಸರಸ ಸಲ್ಲಾಪದಲ್ಲಿ ತೊಡಗಿ ಜೊತೆಗಿದ್ದ ಗಂಡನನ್ನ ಕಿತ್ತುಕೊಂಡು ತಿಂದಾಗ ಅವಳಿಗೆ ಎಂತಹ ದುಃಖ ಆಗಿರಬೇಡ. ಶಾಪ ಕೊಟ್ಲು ಅವಳು. ಯಸ್ಮಾನ್ ಮೇ ಭಕ್ಷಿತ ಪಾಪ ಕಾಮಾರ್ತಾಯ ಪತಿಸ್ತವ ತ್ವಯ ತವಾಪಿ ಮೃತ್ಯುರಾಪಾತಾತ್ ಅಕೃತ ಪ್ರಜ್ಞದರ್ಶಿತಃ ಏವಂ ಮಿತ್ರ ಸಹಂ ಶಪ್ತ್ವಾ ಪತಿಲೋಕ ಪರಾಯಣ. ಪಾಪಿಷ್ಠನೇ, ಕಾಮಾರ್ತಳಾಗಿ ಬಂದಿರುವ ನನ್ನ ಗಂಡನನ್ನ ಕೊಂದಿಯಲ್ಲ ನೀನು. ನಿನಗೂ ಕೂಡ ನಿನ್ನ ಹೆಂಡತಿಯನ್ನ ಪ್ರೀತಿಯಿಂದ ಸೇರಿದಾಗ ಮರಣ ಬರಲಿ ಅಂತ ಮಿತ್ರಸಹನನ್ನ ಶಪಿಸಿ ಪತಿಲೋಕ ಪರಾಯಣ ಆದ ಅವಳು ತದಸ್ಥೀನಿ ಸಮಿದ್ಧೇಜ್ಞೌ ಪ್ರಾಸ್ಯ ಭರ್ತೃ ಗತಿಂ ಗತ. ಮಾಂಸ ಏನು ಉಳಿದೇ ಇಲ್ಲ, ಯಾಕೆಂದರೆ ಎಲ್ಲ ತಿಂದುಬಿಟ್ಟಿದ್ದಾನ ಅವನು. ಏನು ಮಾಡೋದು? ಅವನ ಮೂಳೆಗಳನ್ನು ತೆಗೆದು ಸಂಸ್ಕಾರವನ್ನು ಮಾಡಿ ಮಾರನೇ ದಿವಸ ಬೆಳಗ್ಗೆ, ಅಂದರೆ ಅವಳಿಗೆ ಮಂತ್ರ ಬರ್ತಿರಲೇಬೇಕು, ಗೊತ್ತಾಯ್ತಲ್ಲ, ಬೆಂಕಿಯಲ್ಲಿ ಹಾಕಿ ತಾನು ಅದರಲ್ಲಿ ಹಾರಿಕೊಂಡ್ಳು. ವಿಶಾಪೋ ದ್ವಾದಶಾಬ್ದಾಂತೆ ಮೈಥುನಾಯ ಸಮುದ್ಯತಃ. ಅವನಿಗದರ ಅರಿವೂ ಇಲ್ಲ. ಬಂದ ಮಾರನೇ ದಿವಸ ಬೆಳಗ್ಗೆ ರಾಜ್ಯಭಾರ ಮಾಡಿದ, ಮತ್ತೆ ರಾತ್ರಿ ಕಾಡು ತಿರುಗಲಿಕ್ಕೆ ಹೋದ. ಏನು ಕಥೆ ರೀ ಇದು? ಒಮ್ಮೆ ನೆನಪಿಸಿಕೊಳ್ಳಿ, ಎದೆ ನಡುಗೋಗುತ್ತೆ. ಬೆಳಗ್ಗೆ ರಾಜ್ಯಭಾರ ಮಾಡ್ತಾನೆ, ರಾತ್ರಿ ತಿರುಗುತ್ತಾನೆ. ಪಾಶ್ಚಾತ್ಯರ ಒಂದು ಗದ್ಯ ಕಾವ್ಯ ಜಾಕ್ ಅಂಡ್ ಹೈಡ್ ಅಂತ, ಇವನ ಹೆಸರು ನನಗೆ ಮರ್ತೋಯ್ತು, ಲೂಯಿಸ್ ಸ್ಟೀವನ್ಸನ್ನ ಯಾರೋ ಒಬ್ಬ ಇದ್ದಾನೆ. ಅವನು ಜಾಕ್ ಅಂಡ್ ಹೈಡ್ ಅಂತ ಹೇಳಿ ಒಬ್ಬ ಮನುಷ್ಯ ಔಷಧ ವೈಪರೀತ್ಯದಿಂದ ಡ್ಯುಯಲ್ ಕ್ಯಾರೆಕ್ಟರನ್ನು ಪಡೆಯೋದನ್ನು ಅದರಲ್ಲಿ ಕಾಣ್ತೇವೆ. ವೇದವ್ಯಾಸರು ಅವತ್ತೇ ಈ ತರಹದ ಒಂದು ನೈಜ ಕ್ಯಾರೆಕ್ಟರ್ನ ಕೊಟ್ಬಿಟ್ಟಿದ್ದಾರೆ. ಬೆಳಗ್ಗೆ ರಾಜನಾಗಿ ರಾಜ್ಯಭಾರ ಮಾಡೋದಂತೆ, ಮಾರನೇ ದಿವಸ ಅವತ್ತೇ ಸಂಜೆ ಅವನು ತಿರುಗಾಡೋದಂತೆ, ಮನುಷ್ಯರನ್ನು ಹುಡ್ಕೊಂಡು ಯಾರಾದ್ರೂ ಇದ್ದಾರ ತಿಂದು ಬಿಡೋಣ ಅಂತ. ಏನು ವಿಚಿತ್ರ ಇದು! ಆ ಪ್ರಜೆಗಳ ಮನಸ್ಥಿತಿ ಹೇಗಿರಬೇಡ, ಅವನನ್ನು ಹೇಗೆ ತಾಳಿಕೊಂಡ್ರು ಎಲ್ಲ ಅದನ್ನು ವೇದವ್ಯಾಸರು ವಿಸ್ತಾರವಾಗಿ ಹೇಳಲಿಲ್ಲ. ಪ್ರಜೆಗಳು ಬೆಳಗ್ಗೆ ಸಮಸ್ಯೆ ಪರಿಹಾರ ಮಾಡ್ತಾನೆ, ಸಂಜೆ ರಾತ್ರಿ ಆಗತ್ಲು ಅವನೇ ಸಮಸ್ಯೆ ಆಗೋಗ್ತಾನೆ ಅಂತಂದಾಗ ಪ್ರಜೆಗಳ ರಿಯಾಕ್ಷನ್ ಹೇಗಿತ್ತೋ. ವಿಜ್ಞಾಯ ಬ್ರಾಹ್ಮಣೀ ಶಾಪಂ ಮಹಿಷ್ಯಾತ ನಿವಾರಿತ. 12 ವರ್ಷ ಆಯಿತು ಹಾಗೂ ಹೀಗೂ. ವಿಶಾಪ, ಅವನು ಶಾಪವನ್ನು ಕಳೆದುಕೊಂಡು ಮೈಥುನಾಯ ಸಮುದ್ಯತಃ ಪ್ರೀತಿಯಿಂದ ಹೆಂಡತಿಯನ್ನು ಕೂಡಲಿಕ್ಕೆ ಬಂದ ಸಜ್ಜೆ ಮನೆಯಲ್ಲಿ. ಆದರೆ ಅವಳು ಗೊತ್ತಿತ್ತು. ಮಹಿಷ್ಯಾಸ ನಿವಾರಿತ, ಪತಿವ್ರತೆಯಾದ ಮದಯಂತಿ ತಡೆದಳು.
ಇಲ್ಲ ವೀರಸಹ, ನೀನು ನನ್ನನ್ನು ಕೂಡಿದರೆ ಸತ್ತು ಹೋಗ್ತೀಯ. ತತ ಊರ್ಧ್ವಂಸ ತತ್ಯಾಜ ಸ್ತ್ರೀ ಸುಖಂ ಕರ್ಮಣ ಪ್ರಜಂ. ಈ ರೀತಿ ಅವತ್ತಿನಿಂದ ಹೆಣ್ಣಿನ ಜೊತೆಗೆ ಬೆರೆಯೋದನ್ನೇ ಬಿಟ್ಬಿಟ್ಟ. ವಸಿಷ್ಠಸ್ತದನುಜ್ಞಾತಃ ಮದಯಂತ್ಯಾಂ ಪ್ರಜಾಮಧಾತ್ ಸಾ ವೈ ಸಪ್ತ ಸಮಾಗರ್ಭಂ ಅಭಿಭ್ರನ್ನವ್ಯಜಾಯತ. ಕಡೆಗೆ ರಾಜ ಸಂತತಿ ಮುಂದುವರಿಬೇಕು, ವಸಿಷ್ಠರನ್ನೇ ಮೊರೆ ಹೊಕ್ಕ. ನಿಮಗೆ ಇದಕ್ಕಿಂತ ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳಬೇಕು. ವಸಿಷ್ಠರ ಮಗ ಶಕ್ತಿಯನ್ನ ವಿಶ್ವಾಮಿತ್ರರ ಪ್ರೇರಣೆಯಿಂದ ತಿಂದದ್ದೇ ಇವನು, ಕಲ್ಮಾಶಪಾದ. ಅವನ ತನ್ನ ವಂಶದ ಕುಡಿಯನ್ನು ಮುಗಿಸಿರುವ, ತನ್ನ ವಂಶದ ಕುಡಿಯನ್ನ ತಿಂದಿರುವ ರಾಜನ ವಂಶ ಮುಂದುವರಿಸಲಿಕ್ಕೆ ವಸಿಷ್ಠರು ಒಪ್ಕೊಂಡ್ರು. ಏನ್ರಿ ಇದು, ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತಾ? ನೀವು ಒಮ್ಮೆ ಪುರಾಣದ ಕಥೆಯನ್ನು ಗಂಭೀರವಾಗಿ ಮನನ ಮಾಡಿದಾಗ ಎದೆ ನಡುಗಿ ಹೋಗುವಂತಹ ಸಂಗತಿಗಳು ನೋಡಿ ಇದೆ. ಆ ವಸಿಷ್ಠರ ದೊಡ್ಡಸ್ತಿಕೆ ಎಂಥದ್ದು. ವಿಶ್ವಾಮಿತ್ರರು ಬೆಳವಣಿಗೆಯ ಹಂತದಲ್ಲಿ ಏನೆಲ್ಲ ಮಾಡಿದ್ರು ಅನ್ನೋದೇ ಆಶ್ಚರ್ಯ ಅಲ್ವೇ? ಗಂಭೀರವಾಗಿ ಓದುವಾಗ ಕಷ್ಟ ಆಗತ್ತೆ ಮನಸ್ಸಿಗೆ. ಮೊದಲು ನಮಗಾಗಿ ನಾವು ಓದಿಕೊಂಡಾಗ ಬಹಳ ಕಷ್ಟ ಆಗತ್ತೀರಿ ಮನಸ್ಸಿಗೆ. ಎರಡನೇ ಬಾರಿ ಮೂರನೇ ಬಾರಿ ಓದುವಾಗ ಆ ವ್ಯಕ್ತಿತ್ವದ ಎತ್ತರವನ್ನು ಚಿಂತನೆ ಮಾಡ್ತಾ ಹೋಗ್ತೇವೆ. ಈ ತರಹದವರು ಕಂಡ ವೇದ ಉತತ್ವ ಪಶ್ಯನ್ನದ ದರ್ಶವಾಚಂ ಉತತ್ವ ಶೃಣ್ವನ್ನ ಶೃಣೋತ್ಯೇನಾಂ ಉತೋತ್ವಸ್ಮೈ ತನ್ವಂ ವಿಸಸ್ರೇ ಜಾಯೇವ ಪತ್ಯ ಉಷತಿ ಸುವಾಸಾಹ. ವಾಗ್ದೇವಿ ಒಬ್ಬರಿಗೆ ಕೇಳುವುದೇ ಇಲ್ಲ, ಕೇಳಿದರೂ ಕೆಲವೊಬ್ಬರಿಗೆ ತತ್ವ ಸಾಕ್ಷಾತ್ಕಾರ ಆಗುವುದಿಲ್ಲ. ಕೆಲವೊಬ್ಬರಿಗೆ ಮಾತ್ರ ವಾಗ್ದೇವಿ ತನ್ನ ಅಂತರಂಗವನ್ನು ತೆರೆಯುತ್ತಾಳೆ. ಹೆಣ್ಣು ಪ್ರೀತಿಸಿದ ಗಂಡಿಗೆ ತನ್ನನ್ನು ತೆರೆದುಕೊಳ್ಳುವ ಹಾಗೆ ಅಂತ. ಈ ಮಾತುಗಳೆಲ್ಲ ಪುರಾಣಕ್ಕೆ ಅಕ್ಷರಶಃ ಅನ್ವಯ. ಈ ಥರದ ಕಥೆಯಲ್ಲಿ ಜೋಕ್ ಮಾಡಲಿಕ್ಕಾಗತ್ತಾ? ಇರಲಿ, ಮದಯಂತಿಯ ಬಗ್ಗೆ ಬರೋಣ. ವಸಿಷ್ಠರು ಆಯಿತು ಅಂತ ಒಪ್ಕೊಂಡ್ರು ನಿಯೋಗ ಪದ್ಧತಿಗೆ. ನಿಯೋಗ ಪದ್ಧತಿಯ ನಿಯಮಗಳನ್ನು ನಾನು 2-3 ಬಾರಿ ಹೇಳಿದ್ದೇನೆ ಈಗಾಗಲೇ. ವಸಿಷ್ಠರು ಯಾವುದೇ ಹಂತದಲ್ಲಿ ತಮ್ಮ ಮಗ ಅಂತ ಕ್ಲೇಮ್ ಮಾಡಿಕೊಳ್ಳಿಕ್ಕಿಲ್ಲ. ಮದಯಂತಿಯಲ್ಲಿ ಒಮ್ಮೆ ಬೆರೆತ ಮೇಲೆ ಇನ್ನೊಮ್ಮೆ ಆಸೆಯಾಗಿ ಬರಲಿಕ್ಕಿಲ್ಲ. ತಮ್ಮ ಅಪ್ಪ ಅಂತನ್ನುವ ಭಾವನೆ ಅವ್ರಿಗಿರಬೇಕಾಗಿಲ್ಲ. ಆಸ್ತಿಯ ಮೇಲೆ ಹಕ್ಕು ಇಲ್ಲ. ಆ ಕೀರ್ತಿ ವಿಪರೀತ ಗ್ರೇಟ್ ಅಂತನ್ನುವ ಹಾಗೇನೂ ಇರಲ್ಲ. ಮೈತುಂಬ ತುಪ್ಪವನ್ನು ಹಚ್ಚಿಕೊಂಡು ಬರಬೇಕು. ಒಂದು ತಪ್ಪಿದ್ರೆ ಮೂರೇ ಲಾಸ್ಟ್. 3 ಮಕ್ಕಳನ್ನು ಮಾತ್ರ ಪಡೆಯಬಹುದು ನಿಯೋಗ ಪದ್ಧತಿಯಿಂದ. ಅದಕ್ಕೆ ಕುಂತಿ 3 ಮಕ್ಕಳನ್ನು ಮಾತ್ರ ಪಡೆದದ್ದು. ಆಮೇಲೆ ಆಗೋಲ್ಲ ಅಂತ ಹೇಳಿದವಳು. ಹೀಗೆಲ್ಲ ನಿಯಮಗಳು. ಇಷ್ಟೆಲ್ಲ ಕಠಿಣವಾದ ನಿಯಮಗಳನ್ನು ಇಟ್ಟುಕೊಂಡು, ಕಠಿಣವಾದ ನಿಯಮ ಅಂದ್ರೇನು?
ತಾನು ಹುಟ್ಟಿಸಿದ ಮಗು ತನ್ನದಲ್ಲ ಅಂತ ಮೊದಲೇ ಅಗ್ರಿಮೆಂಟ್ಗೆ ಸೈನ್ ಹಾಕಿದಾಗಲ್ವ ಮಾರಾಯರೆ ಅದು. ಇಂತಹ ಎತ್ತರ ಇರಬೇಕು. ಈ ಥರ ಎಲ್ಲ ಒಪ್ಕೊಳ್ಳಿಕ್ಕೇನೆ ಎಷ್ಟು ಎತ್ತರ ಇರಬೇಕು, ಮನಸ್ಸು ಎಷ್ಟು ವೈರಾಗ್ಯದಿಂದ ಕೂಡಿರಬೇಕು. ವಿಜ್ಞಾಯ ಬ್ರಾಹ್ಮಣೀ ಶಾಪಂ ವಸಿಷ್ಠಸ್ಥದನುಜ್ಞಾತಃ. ಅವಳು ಆ ಮಹಾತಾಯಿ ಮದಯಂತಿ ಮಗುವನ್ನ ಹೊತ್ತು ಹೆತ್ತದ್ದಲ್ವ, ಹೆತ್ತು ಆಮೇಲೆ ಹೊರಬೇಕು, ಅದು ಬೇರೆ. ಹೆತ್ತು ಹೆರೋ ಮೊದಲು ಎಷ್ಟು ಕಾಲ ಹೊತ್ತಿದ್ದು ಅಂತಂದರೆ 7 ವರ್ಷಗಳ ಕಾಲ ಮಗುವನ್ನು ಹೊತ್ತಳು. ಯಾವುದೇ ಕಾಲಕ್ಕೂ ಅದು ಡೆಲಿವರಿ ಆಗ್ತಾನೇ ಇಲ್ಲ. ಜಘ್ನೇಶ್ಮನೋದರಂ ತಸ್ಮಾತ್ ಸೋಷ್ಮಕಸ್ತೇನ ಕಥ್ಯತೆ. ತಡಿಲಾಗದೆ ಅವಳೇನು ಮಾಡಿದ್ಲು, ಕಲ್ಲನ್ನು ತೆಗೆದುಕೊಂಡು ಹೊಟ್ಟೆಗೆ ಗುದ್ಕೊಂಡ್ಬಿಟ್ಲು. ಆಗ ಮಗು ಆಚೆ ಬಂತು. ಅದಕ್ಕೆ ಅಶ್ಮಕ ಅಂತ ಹೇಳ್ತಾರೆ. ಅಶ್ಮ ಅಂದರೆ ಕಲ್ಲು. ಅಶ್ಮಕ ಅಂತ ಹೇಳಿದ್ರೆ ಗುಂಡ ಅಂತ ಹೇಳದ ಹಾಗೆ. ಇಲ್ಲಿ ಆರೋಗ್ಯಕ್ಕಾಗಿ ಅಂತ ಗುಂಡ ಅಂತ ಇಡ್ತಾರೆ, ಮಗು ಆರೋಗ್ಯವಾಗಿರಲಿ ಅಂತ ಗುಂಡಪ್ಪ ಗುಂಡೂರಾಯ ಅಂತೆಲ್ಲ ಇಡ್ತಾರೆ. ಕೆಲವೊಬ್ರು ಮುದ್ದಿಗೆ ಕರೀತಾರೆ. ವಸ್ತುತಸ್ತು ಅಶ್ಮಕ ಅಂತ ಹೇಳಿ ಇದು ಒಂದು ವಿಚಿತ್ರವಾಗಿ ಬಂದದ್ದು. ಕಲ್ಲು ಹೊಡ್ಕೊಂಡಾಗ ಅವನು ಆಚೆ ಬಂದ, ಅದಕ್ಕೆ ಅವನೇ ಗುಂಡೂರಾಯ. ಪುರಾಣದಲ್ಲಿ ಗುಂಡೂರಾಯ ಇದ್ದಾನ ಅಂದರೆ ಇದ್ದಾನಪ್ಪ ಅಶ್ಮಕ ಅಂತ ಅನ್ನೋ ಹೆಸರಿನಲ್ಲಿ ಅಂತ ಅನ್ಬೇಕು ನೀವು. ಅಶ್ಮಕಾನ್ ಮೂಲಕೋ ಜಜ್ಞೆ ಯಸ್ತ್ರೀಭಿ ಪರಿರಕ್ಷಿತ. ಈ ಅಶ್ಮಕನ ಮಗ ಮೂಲಕ ಅಂತ, ಅವನು ಸುತ್ತಲೂ ಹೆಣ್ಮಕ್ಳನ್ನೇ ಇಟ್ಕೊಂಡು ಬದುಕಿದ್ದಿದ್ದು ಅಂತ ಹೇಳ್ತಾರೆ. ಅವನ ಬಾಡಿಗಾರ್ಡ್ ಯಾರು ಅಂದರೆ ಯಾವನೋ ಕೊರಿಯಾದವನೊಬ್ಬ ಇದಾನಲ್ಲ, ಕಿಮ್ ಅಂತ. ಆ ಕಿಮ್ನ ಬಾಡಿಗಾರ್ಡ್ ಬರೇ ಹೆಣ್ಣುಮಕ್ಕಳಿದ್ದ ಹಾಗೆ ಇವನಿಗೆ ಬರೇ ಹೆಣ್ಣಿನಿಂದಲೇ ಇವನ ರಕ್ಷಣೆ. ನಾರಿ ಕವಚ ಇತ್ಯುಕ್ತೋ ನಿಕ್ಷತ್ರೇ ಮೂಲಕೋ ಭವತ್. ನಾರಿ ಕವಚ ಅಂತ ಅವನ ಹೆಸರು. ಹೆಣ್ಣು ಮಕ್ಕಳನ್ನೇ ಕವಚವಾಗಿ ಹೊಂದಿರುವವ. ಕಾರಣ ಏನು ಅಂದರೆ ಆ ಟೈಮಿನಲ್ಲಿ ಯಾರು ಪರಶುರಾಮ 21 ಬಾರಿ ತಿರುಗೋದ್ರಲ್ಲಿ 21ನೇ ಹಲವಾರು ಬಾರಿ ತಿರುಗಿದ್ರಲ್ಲಿ ಅದು ಒಂದು. ತಿರುಗ್ತಾ ಇದ್ದಾನೆ ರಪ 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 ಅಂತ. ಇವನಿಗೆ ತೊಳ್ಳೆ ನಡುಗಿತು. ಪ್ರತಿ ಸರ್ತಿ ಅವನು ಬಂದಾಗ, ಒಂದು ರೌಂಡ್ ಬಂದಾಗ ಇವನು ಮದುವೆ ಮಾಡ್ಕೊಳ್ತಾ ಇದ್ದ. ಪರಶುರಾಮ ಮದುವೆ ಮಾಡಿಕೊಳ್ತಾ ಇರುವವರನ್ನ ಕೊಲ್ಲೋದಿಲ್ಲ ಅಂತ ಒಂದಿತ್ತು. ಅದಕ್ಕೆ ನಾರಿ ಕವಚ ಅಂತ. ನಾರಿ ಕವಚ ಹೇಳಿದರೆ ಹೆಣ್ಣೆ ಅವನ ಕೋಟೆ, ಹೆಣ್ಣೆ ಕೋಟೆಯಾಗಿ ಹೊಂದಿರುವವ ಮೂಲಕ ಆ ರೀತಿ ಬಾಳು ಕಳೆದ. ನೋಡಿ ಎಂತಹ ಉನ್ನತವಾದ ವಂಶದಲ್ಲಿ ಎಂತೆಂಥವ್ರು ಬರ್ತಾರೆ, ಮತ್ತೆ ಎತ್ತರಕ್ಕೆ ಇರುತ್ತೆ ಆ ವಂಶ. ಕೆಟ್ಟವನಲ್ಲ, ಆದರೆ ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡಲಿಕ್ಕೆ ಆಗಲಿಲ್ಲ. ಕೆಲವೊಮ್ಮೆ ಕೆಟ್ಟವರು ಬರ್ತಾರೆ, ಎಂತೆಂಥ ಒಳ್ಳೆಯ ವಂಶದಲ್ಲಿ ಎಂತೆಂಥ ಕೆಟ್ಟವರು ಬರ್ತಾರೆ ಗೊತ್ತಾ, ಮತ್ತೆ ಸರಿ ಹೋಗುತ್ತೆ. ಅದೇನು ನಾರಿ ಕವಚ ಹಾಗೆ ಬಂದ. ತಥೋ ದಶರಥಸ್ತಸ್ಮಾತ್ ಪುತ್ರ ಐಳಿ ಬಿಳಿಸ್ಮೃತಃ. ಅವನ ಮಗ ದಶರಥ. ಆ ದಶರಥ ರಾಮನ ಅಪ್ಪ ಅಲ್ಲ. ದಶರಥ ಅವನು 2ನೇ ದಶರಥ. ದಶರಥ ಇವನು ಇಮ್ಮಡಿ ದಶರಥ ರಾಮನ ತಂದೆ. ದಶರಥ ದಿ ಸೆಕೆಂಡ್. ಜಾರ್ಜ್ 5 ಜಾರ್ಜ್ 4 ಅಂತ ಇದ್ರಲ್ಲ, ಆ ರೀತಿ ಬೇಕಾಷ್ಟು ಜನ ಬಂದು ಹೊಟ್ಟೋಗಿದ್ದಾರೆ. ಅದರಿಂದ ಪರಿಮಳ ರಾಘವೇಂದ್ರನ್ ಅವ್ರದ್ದು ವಾಟ್ ಹ್ಯಾಪನ್ ಟು ಕಲ್ಮಾಶಪಾದ ಅಂತ ಅಷ್ಟೇ. ಅವನು ಆಮೇಲೆ ಉದ್ಧಾರ ಆದ, ಅಂದರೆ
ಅಶ್ಮಕನನ್ನು ಪಡೆದು ಆಮೇಲೆ ಅವನು ಹೆಂಡತಿಯ ಜೊತೆಗೆ ತಪಸ್ಸಿಗೆ ಹೋಗಿ ತಪಸ್ಸು ಮಾಡಿದ. ಅದನ್ನು ಇಲ್ಲಿ ಹೇಳಲೇ ಇಲ್ಲ, ಭಾಗವತದಲ್ಲಿ ಅದನ್ನು ಹೇಳಲಿಲ್ಲ. ಅಶ್ಮಕ ಅನ್ನೋನು ಹುಟ್ಟಿದ, ಅಶ್ಮಕನ ಮಗ ಮೂಲಕ ಅಷ್ಟೇ. ಆದರೆ ಅವರಿಬ್ಬರ ದಾಂಪತ್ಯ ಆದರ್ಶ ದಾಂಪತ್ಯ ಅಂತ ಹೇಳ್ತಾರೆ. ಹೌದ್ರಿ, ನಾನು ಅದನ್ನೇ ಹೇಳ್ತಾ ಇರೋದು. ನಾರಿ ಕವಚ ಅವನ ಮಗ ದಶರಥ, ಆ ದಶರಥನ ವಂಶದಲ್ಲಿ ಮುಂದೆ ಒಬ್ಬ ದಶರಥ ಬರ್ತಾನೆ. ಅವನು ದಶರಥ ನಂಬರ್ 1. ಅವನು ದಶರಥಾದಿ ಸೆಕೆಂಡ್ ಒಬ್ಬ ಬರ್ತಾನೆ, ಅವನು ರಾಮನ ಅಪ್ಪ ಅಂತ. ಅಂದರೆ ಅದೇ ವಂಶದಲ್ಲೇ ಬರಬೇಕಲ್ವಾ, ಅದನ್ನೇ ಹೇಳಿದ್ದು ನಾನು. ಇನ್ನು ಪರಿಮಳ ರಾಘವೇಂದ್ರನ್ ಅವರ ಪ್ರಶ್ನೆಗೆ ಇದು ಉತ್ತರ. ಬೇರೆ ಪುರಾಣಗಳಲ್ಲಿ ಮತ್ತೆ ಮಹಾಭಾರತ ಆಶ್ವಮೇಧಿಕ ಪರ್ವದಲ್ಲಿ ಕಲ್ಮಾಶಪಾದ ಕಾಡಿಗೆ ಹೋಗಿದ್ದು ಎಲ್ಲ ಹೇಳ್ತಾರೆ. ಕಲ್ಮಾಶಪಾದ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಎತ್ತರಕ್ಕೆ ಏರಿದ ಅಂತ. ವಸಿಷ್ಠ ಅಂದರೆ ಬಹಳ ದೊಡ್ಡ ವ್ಯಕ್ತಿ ಅವನು. ಅಂದರೆ ಅವನ ಜೀವನದಲ್ಲಿ ಈ ಆಘಾತಗಳನ್ನು ಸಹಿಸಿಕೊಳ್ಳಿಕ್ಕೆ ಆಗದಷ್ಟು. ನೀವು ಸುಮ್ಮನೆ ನಾನು ಕಲ್ಮಾಶಪಾದ ಆಗಿದ್ರೆ ಅಂತ ಒಮ್ಮೆ ನೆನಪಿಸ್ಕೊಳ್ಳಿ, ಎದೆ ನಡುಗಲಿಲ್ಲ ಕೇಳಿ. ಅದನ್ನೆಲ್ಲ ಸಂಯಮದಿಂದ ಅವನು ಚಿಂತನೆ ಮಾಡಿದ ಅಂದರೆ ಅವನು ಎಂತಹ ದೊಡ್ಡ ವೇದಾಂತಿ ಇರಬೇಡ. ಅದರಿಂದಾಗಿ ಕಲ್ಮಾಶಪಾದನ ಕಥೆಯನ್ನ, ಉತ್ತರದ ಜೀವನದ ಕಥೆಯನ್ನ ಇಲ್ಲಿ ಹೇಳಲಿಲ್ಲ. ಭಾಗವತದ ಕಥೆಯ ಓಘದಲ್ಲಿ ನಾನು ಅದನ್ನು ಹೇಳಿರಲಿಲ್ಲ. ಅದರಿಂದಾಗಿ ವಾಟ್ ಹ್ಯಾಪನ್ ಟು ಕಲ್ಮಾಶಪಾದ ಅಂತಂದರೆ ಎಲ್ಲರ ಜೀವನದಲ್ಲಿ ಆದ ಹಾಗೆ ಅವನಿಗೂ ಆಯಿತು. ವಯಸ್ಸಾಯಿತು, ನಿವೃತ್ತನಾದ, ತನ್ನ ಮಗನಿಗೆ ರಾಜ್ಯವನ್ನು ಕೊಟ್ಟ, ಕಾಡಿಗೆ ಹೋಗಿ ತಪಸ್ಸು ಮಾಡಿದ. ಭಾಗವತದಲ್ಲಿ ವಂಶವನ್ನು ಹೇಳೋದು ಉದ್ದೇಶ. ತಥೋ ದಶರಥಸ್ತಸ್ಮಾತ್ ಪುತ್ರ ಐಳಿಬಿಳಿ ಸ್ಮೃತಃ. ಆ ದಶರಥನ ಮಗ ಐಳಿಬಿಳಿ. ರಾಜ ವಿಶ್ವಸಹೋ ಯಸ್ಯ ಖಟ್ವಾಂಗಶ್ಚಕ್ರವರ್ತ್ಯಭೂತ್. ಅವನ ಮಗ ವಿಶ್ವಸಹ ಅಲಿಯಾಸ್ ಖಟ್ವಾಂಗ. ಈ ಖಟ್ವಾಂಗನ ಬಗ್ಗೆ 2ನೇ ಅಧ್ಯಾಯದಲ್ಲಿ 2ನೇ ಸ್ಕಂಧದಲ್ಲಿ ಒಂದು ಕಡೆ ಬಂದಿತ್ತು. ಅವನು ಯೋ ದೇವೈರರ್ಥಿತೋ ದೈತ್ಯಾನ್ ಅವಧಿ ದಿವಿದಿರ್ಜಯಾನ್. ದೇವತೆಗಳು ಕೇಳಿದರು ಅಂತ ಹೇಳಿ ದೈತ್ಯರನ್ನು ಕೊಲ್ಲಲಿಕ್ಕೆ ಅವರ ಪಕ್ಷದಲ್ಲಿ ನಿಂತ, ಯುದ್ಧ ಮಾಡಿದ. ದೇವತೆಗಳಿಗೆ ಜಯ ಸಂದ ಮೇಲೆ ಕೇಳಿದ, ಸ್ವಾಮಿ ಎಷ್ಟು ವರ್ಷ ನನ್ನ ಆಯುಷ್ಯ ಅಂತ. ಅದಕ್ಕೆ ಅವರು ಹೇಳಿದ್ರು, ಒಂದು ಮುಹೂರ್ತ ಕಣಪ್ಪ ನಿನ್ನ ಆಯುಷ್ಯ, ಅಂದರೆ 45 ನಿಮಿಷ, ವರ್ಷ ಅಲ್ಲ ನಿಮಿಷ ಅಷ್ಟೇ ಅಂತ. ಮುಹೂರ್ತ ಮಾಯುರ್ಜ್ಞಾತ್ವೈತ್ಯ ಸ್ವಪುರಂ ಸಂದದೇ ಮನಃ ನಮೇ ಬ್ರಹ್ಮ ಕುಲಾತ್ ಪ್ರಾಣ ಕುಲದೈವಾನ್ನ ಚಾತ್ಮಜಾಹ ನ ಶ್ರಿಯೋ ನಮಹಿ ರಾಜ್ಯಂ ನದಾರಾಶ್ಚಾತಿವಲ್ಲಭಾ ನ ಬಾಲ್ಯೇಪಿ ಮತಿರ್ಮಹ್ಯ ಮಧರ್ಮೇ ರಮತೆ ಕ್ವಚಿತ್. ಮುಹೂರ್ತಂ ಆಯುರ್ಜ್ಞಾತ್ವ, ಒಂದು ಮುಹೂರ್ತ ಕಾಲ ನನ್ನ ಆಯುಷ್ಯ ಇದೆ ಅಂತ ಗೊತ್ತಾದ ಕೂಡಲೇ ದೇವಲೋಕದಿಂದ ಸೀದಾ ಬಂದ್ರಂತೆ. ಐಳಿಬಿಳಿ ಅಂತಂದ್ರೆ ಕುಬೇರ ಅಲ್ಲ, ಇವನ ಹೆಸರು ಐಳಿಬಿಳಿ ಅಷ್ಟೇ. ಕುಬೇರನೂ ಐಳಿಬಿಳಿ, ಆದರೆ ಕುಬೇರನೂ ಐಳಿಬಿಳಿ ಹೇಳಬಹುದೇ ವಿನಃ ಐಳಿಬಿಳಿಗಳೆಲ್ಲ ಕುಬೇರರಲ್ಲ. ಮುಹೂರ್ತ ಮಾಯುರ್ಜ್ಞಾತ್ವೈತ್ಯ ನಮೇ ಬ್ರಹ್ಮ ಕುಲಾತ್ ಪ್ರಾಣಾಹ ಕುಲದೇವಾನ್ನ ಚಾತ್ಮಜಾಹ. ಆ 45 ನಿಮಿಷದಲ್ಲಿ ತನ್ನ ಪಟ್ಟಣಕ್ಕೆ ಬಂದು ಹೀಗೆ ಚಿಂತನೆ ಮಾಡಿದ ಅಂತೆ. ನಾನು ಯಾವ ಬ್ರಾಹ್ಮಣರಿಗೂ ಯಾವ ಜ್ಞಾನಿಗಳಿಗೂ ಅಪರಾಧ ಎಸಗಿಲ್ಲ. ಕುಲದೈವಾನ್ನ ಚಾತ್ಮಜಾಹ, ನನ್ನ ಕುಲದೈವ ಜ್ಞಾನಿಗಳು. ನಾನು ನನ್ನ ಮಕ್ಕಳನ್ನು, ನನ್ನ ಸಂಪತ್ತನ್ನು
ಈ ಭೂಮಿಯನ್ನ, ರಾಜ್ಯವನ್ನ, ನಾನು ಕಟ್ಟಿಕೊಂಡ ಹೆಂಡಿರನ್ನ, ಧರ್ಮದ ಮಿತಿಮೀರಿ ಪ್ರೀತಿಸಿಲ್ಲ, ಧರ್ಮದ ಮಿತಿಮೀರಿ ಗಳಿಸಿಲ್ಲ. ಇದು ಯಾವುದೂ ಧರ್ಮದ ಚೌಕಟ್ಟಿನ ಆಚೆಗೆ ಇದಕ್ಕಾಗಿ ನಾವು ಯಾವ ಕೆಲಸವನ್ನೂ ಮಾಡಲಿಲ್ಲ. ನಬಾಲ್ಯೇಪಿ ಮತಿರ್ಮಹ್ಯಂ ಅಧರ್ಮೇ ರಮತೆ ಕ್ವಚಿತ್. ಬಾಲಕನಾಗಿದ್ದಾಗಲೂ ಕೂಡ ಅಧರ್ಮದಲ್ಲಿ ನಾನು ಬುದ್ಧಿ ಇಡಲಿಲ್ಲ. ನಾಪಶ್ಯ ಉತ್ತಮ ಶ್ಲೋಕಾತ್ ಅನ್ಯತ್ ಕಿಂಚನ ವಸ್ತ್ವಹಂ. ನಾರಾಯಣನಿಗೆ ಮಿಗಿಲಾಗಿ ಯಾವುದನ್ನು ಉತ್ಕಟವಾದ ಭಕ್ತಿಯಿಂದ ನೋಡಲಿಲ್ಲ. ದೇವೈ ಕಾಮವರೋ ದತ್ತೋ ಮಶ್ಯಂ ತ್ರಿಭುವನೇಶ್ವರೈ ನವೃಣೇ ಹೇವಮಂ ಕರ್ಮ ಭೂತಭಾವನ ಭಾವನಾತ್. ದೇವತೆಗಳು ನನಗೆ ಬೇಕಾದ್ದನ್ನು ಕೇಳಿಕೋ ಅಂತ ವರವನ್ನು ಕೊಟ್ಟಿದ್ದಾರೆ. ನಾನು ಈಗಲೂ ಕೇಳೋದು ಇದೊಂದೇ, ದೇವರನ್ನು ಪ್ರೀತಿಸಬೇಕು. ದೇವರ ಭಕ್ತಿಯ ಹೊರತಾಗಿ ಇನ್ಯಾವ ಒಳ್ಳೆಯ ವರವೂ ಬೇಡ ಅಂತ. ಯೇ ಅವಿಕ್ಷಿಪ್ತೇಂದ್ರಿಯ ಧಿಯ ದೇವಾಸ್ತೆ ಸಹೃದಿ ಸ್ಥಿತಂ ನವಿಂದಂತಿ ಪ್ರಿಯಂ ಶಶ್ವದಾತ್ಮಾನಂ ಕಿಮುತಾ ಪರೆ. ದೇವತೆಗಳು ಏಕಾಗ್ರ ಚಿತ್ತರು, ಅವಿಕ್ಷಿಪ್ತ ಇಂದ್ರಿಯ ಧಿಯ. ದೇವತೆಗಳಿಗೆ ಹಲವಾರು ರೂಪಗಳಿವೆ. ಕೆಲವು ರೂಪಗಳಿಂದ ಅವರು ಈ ಜಗತ್ತಿನ ಕಾರ್ಯವನ್ನು ನಿರ್ವಾಹ ಮಾಡ್ತಾ ಇದ್ದರೂ ಕೂಡ, ಜಗತ್ತಿನ ವ್ಯಾಪಾರವನ್ನು ನಿರ್ವಾಹ ಮಾಡಿದರೂ ಕೂಡ, ಬಹಳ ರೂಪಗಳಿಂದ ಅವರು ದೇವರನ್ನು ಚಿಂತನೆ ಮಾಡ್ತಾರೆ. ಅಂಥವರು ಕೂಡ ಯಾರನ್ನ ಪೂರ್ತಿಯಾಗಿ ತಿಳಿಲಿಕ್ಕೆ ಆಗೋದಿಲ್ವೋ ಅಂತಹ ದೇವರು ಬೇಕು ನನಗೆ. ಅಥೇಶ ಮಾಯಾ ರಚಿತೇಷು ಸಂಗಂ ಗುಣೇಶು ಗಂಧರ್ವ ಪುರೋಪಮೇಶು ರೂಢಂ ಪ್ರಕೃತ್ಯಾತ್ಮನಿ ವಿಶ್ವಭರ್ತು ಭಾವೇನ ಹಿತ್ವಾ ತಮಹಂ ಪ್ರಪದ್ಯೇ. ದೇವರ ಇಚ್ಛೆಯಂತೆ ಇಡೀ ಪ್ರಪಂಚ ಇದು ಹೇಗೆ ಬದಲಾಗತ್ತೆ ಅಂದರೆ ಗಂಧರ್ವ ಪುರೋಪಮೇಶು. ಗಂಧರ್ವಪುರ ಅಂತಂದರೆ ಮೋಡದ ವಿನ್ಯಾಸ. ನಮಗೆ ಒಂದೊಂದು ಸರ್ತಿ ಒಂದೊಂದು ಥರ ಕಾಣುತ್ತೆ ಮೋಡ. ಆನೆಯ ಹಾಗೆ, ಇರುವೆಯ ಹಾಗೆ, ನಮ್ಮ ಮೋರೆಯ ಹಾಗೆ, ಮನೆಯ ಹಾಗೆ. ಒಂದು ಶಾಶ್ವತವಾದ ವಿನ್ಯಾಸದಲ್ಲಿ ಇರೋದೇ ಇಲ್ಲ ಮೋಡ. ಆ ತರಹ ಈ ಜಗತ್ತಿನ ಸ್ಥಿತಿಗತಿಗಳು. ಹೀಗಿದ್ದಿದ್ದು ಹಿಂಗೆ ಟರ್ನ್ ಆಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಈ ತರಹದ ಜಗತ್ತಿನ ವಿನ್ಯಾಸಕ್ಕೆ ಕಾರಣ ದೇವರು. ಅಂತಹ ದೇವರನ್ನು ಮೊರೆ ಹೊಕ್ಕುತ್ತೇನೆ. ಇತಿ ವ್ಯವಸಿತೋ ಬುದ್ಧ್ಯ ನಾರಾಯಣ ಗೃಹೀತಯ ಹಿತ್ವಾನ್ಯ ಭಾವಮಜ್ಞಾನಂ ತತಸ್ವಂ ಭಾವಮಾಸ್ಥಿತಃ. ಈ ರೀತಿಯಾಗಿ ನಾರಾಯಣನಲ್ಲಿ ನೆಲೆಗೊಂಡ ಬುದ್ಧಿಯಿಂದ ತತ್ವವನ್ನು ನಿಶ್ಚಯಿಸಿ ಅಜ್ಞಾನವನ್ನು ತೊರೆದು ದೇವರನ್ನು ನೆನೆದು ಸ್ವಭಾವಮಾಸ್ಥಿತಃ. ಯತ್ತದ್ಬ್ರಹ್ಮ ಪರಂ ಸೂಕ್ಷ್ಮಂ ಶೂನ್ಯಂ ಶೂನ್ಯಕಲ್ಪಿತಂ ಭಗವಾನ್ ವಾಸುದೇವೇತಿ ಯಂಗೃಣಂತಿ ಹಿ ಸಾತ್ವತಾಃ. ಯಾವುದನ್ನ ವಾಸುದೇವ ಅಂತ ಪಂಚರಾತ್ರದ ವಿದ್ವಾಂಸರೆಲ್ಲ ಬಹಳ ಆಳವಾಗಿ ಚಿಂತನೆ ಮಾಡ್ತಾರೋ ಅಂತಹ ಪರಮಾತ್ಮ ಅವನನ್ನ ಚಿಂತಿಸಿದ. ಖಟ್ವಾಂಗ ದೀರ್ಘಬಾಹುಶ್ಚ ರಘುಸ್ತಸ್ಮಾತ್ ಪೃಥುಶ್ರವಾಃ ಅಜಸ್ತಸ್ಮಾನ್ ಮಹಾರಾಜಃ ತಸ್ಮಾತ್ ದಶರಥೋ ಭವತ್. ಆ ಖಟ್ವಾಂಗನಿಂದ ದೀರ್ಘಬಾಹು, ದೀರ್ಘಬಾಹುವಿನ ಮಗ ರಘು, ರಘುವಿನ ಮಗ ಅಜ, ಅಜನ ಮಗ ದಶರಥ. ಪ್ರಾಯ ಅವಾಗ ಹರೀಶ್ ಅವ್ರು ಕೇಳಿದ್ದು ಅಂತ ಕಾಣುತ್ತೆ. ಆ ದಶರಥ ಈ ದಶರಥ ಒಂದೇನಾ ಅಂತ. ಅಲ್ಲ ಅಲ್ಲ, ಇವನು ದಶರಥ ದಿ ಸೆಕೆಂಡ್, ಅಜನ ಮಗ ದಶರಥ. ತಸ್ಯಾಪಿ ಭಗವಾನೇಶ ಸಾಕ್ಷಾತ್ ಬ್ರಹ್ಮಮಯೋ ಹರಿಃ
ಅಂಶಾಂಶೇನ ಚತುರ್ಧಾಗಾತ್ ಪುತ್ರತ್ವಂ ಪ್ರಾರ್ಥಿತಸ್ಸುರೈಃ. ಆ ದಶರಥನಿಗೆ ದೇವರು ಮಗನಾದ. 3 ಜನರಲ್ಲಿ ಅವನ ಆವೇಶ, ಸಾಕ್ಷಾತ್ ಅವನೇ ಒಬ್ಬ. ತಸ್ ರಾಮ ಲಕ್ಷ್ಮಣ ಶತ್ರುಘ್ನ ಭರತಾಶ್ಚೇತಿ ಸಂಜ್ಞೆಯ. 4 ಜನ ಮಕ್ಕಳು, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ. ತಸ್ಯಾನುಚರಿತಂ ರಾಜನ್ ಋಷಿಭಿಸ್ತತ್ವದರ್ಶಿಭಿಃ ಶ್ರುತಂ ಹಿ ವರ್ಣಿತಂ ಭೂರಿ ತ್ವಯಾ ಸೀತಾಪತಿರ್ಮುಹುಃ. ವಸ್ತುತಃ ಈ ರಾಮನ ಚರಿತ್ರೆಯನ್ನ ನೀನು ಕೇಳಿದ್ದೀಯ, ನಾನೇ ಹೇಳಿದ್ದೇನೆ. 5ನೇ ಸ್ಕಂಧದಲ್ಲಿ ಇವರು ಹೇಳಿದ್ದು. ಈಗ ಮತ್ತೆ ನಾನು ಹೇಳ್ತೇನೆ ಅಂತ. ರಾಮನ ಕಥೆ ಬಹಳ ವಿಸ್ತಾರವಾಗಿದೆ. ಹೀಗಾಗಿ ಮತ್ತೆ ನಾವು ರಾಮಾಯಣವನ್ನು ಅಟೆಂಡ್ ಮಾಡ್ತೇವೆ. ಗುರುವರ್ಥೇ ತ್ಯಕ್ತರಾಜ್ಯ ವ್ಯಚರದನುಮನಂ ಪಾದಪದ್ಭ್ಯಾಂ ಪ್ರಿಯಾಯಾಃ ಪಾಣಿಸ್ಪರ್ಶಾ ಕ್ಷಮಾಭ್ಯಾಂ ರುಜಿತಪಥಿರುಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾಚ್ಛುರ್ಪಣಖ್ಯಾ ಪ್ರಿಯ ವಿರಹರುಷಾರೋಪಿತ ಭ್ರೂ ವಿಜೃಂಭಃ ಶ್ರುತ್ವಾ ವಿರ್ಬದ್ಧ ಸೇತುಃ ಪ್ರಿಯ ವಿರಹರುಷಾರೋಪಿತ ಭ್ರೂ ವಿಜೃಂಭಃ ಖಲದವದಹನಃ ಕೌಸಲೇಂದ್ರೋವತೀರ್ಣಃ. ಗುರುವರ್ಥೇ ತ್ಯಕ್ತರಾಜ್ಯ, ಹಿರಿಯರಿಗಾಗಿ ದೊರೆತನವನ್ನು ಬಿಟ್ಟ, ಅತ್ಯಂತ ಮಿದುವಾದ ಅಡಿಗಳಿರುವ ಸೀತೆಯೊಡನೆ ಕಾಡು ತಿರುಗಿದ. ಮೃಜಿತ ಪಥಿರುಜಃ, ಅವನು ಕಾಲು ಮೆಟ್ಟಿದಾಗ ಕಾಡಿನಲ್ಲಿ ಧೂಳು ಇಲ್ಲದಂತಾಯಿತು. ಹರೀಂದ್ರ ಅನುಜಾಭ್ಯಾಂ, ವೈರೂಪ್ಯಾಚ್ಛುರ್ಪಣಖ್ಯಾಃ ಪ್ರಿಯ ವಿರಹರುಷಾ. ಶೂರ್ಪಣಖೆಯನ್ನ ವಿರೂಪಗೊಳಿಸಿದ. ತನ್ನ ನಲ್ಮೆಯ ಮಡದಿ ಹೋದ ದುಃಖದಿಂದ ಕುಡಿ ಹುಬ್ಬನ್ನು ಮೇಲೆತ್ತಿ ಕಡಲನ್ನು ಒಣಗಿಸಿ ಸೇತುವೆಯನ್ನು ಕಟ್ಟಿದ. ಖಲದವ ದಹನಃ, ದುಷ್ಟರ ಕಾಳ್ಗಿಚ್ಚು. ಅಂತಹ ಕೋಸಲೇಂದ್ರನಾಗಿ ದೇವರು ಅವತರಿಸಿದ ಅಂತ. ವಸ್ತುತಃ ಈ ಶ್ಲೋಕವನ್ನು ಸತ್ಯಧರ್ಮ ತೀರ್ಥರು 10 ಅವತಾರ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. 10 ಅವತಾರ ಪರವಾಗಿ ಯಾಕೆ ವ್ಯಾಖ್ಯಾನ ಮಾಡಬೇಕು ದೇವರಿಗೆ ಗೊತ್ತು. ಇಲ್ಲಿ ರಾಮಾಯಣವನ್ನು ಹೇಳ್ತಾ ಇದ್ದಾರೆ. ಇರಲಿ, ಅವರ ಬುದ್ಧಿ ಓಡಿದೆ. ಆದರೆ ಇದೇ ಅರ್ಥ ಸೊಗಸು. ಇದರ ಭಾವದ ಆಳ ಬಹಳ ಅನೇಕ ಸಂಗತಿಗಳು. ರಾಮಾಯಣವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತನ್ನೋದಕ್ಕೆ ಇದು ಪೂರಕ ಆಗುತ್ತೆ. ಈ ತರಹದ ರಾಮನ ಕಥೆಯನ್ನು ನಾವು ನಾಳೆ ಮುಂದುವರಿಸ್ಕೊಂಡು ಹೋಗೋಣ. ಬಹಳ ವಿಚಿತ್ರವಾದ ದೃಷ್ಟಿಯನ್ನು ಇದು ಕೊಡುತ್ತೆ ಕೆಲವೊಂದು ಹಂತದಲ್ಲಿ. ಅದನ್ನು ನಾವಲ್ಲಿ ನೋಡೋಣ. ನಾಳೆ ಇದನ್ನು ನೋಡೋಣ. ಇವತ್ತು ನಾನು ವಿರಾಟ ಪರ್ವ ಮಾಡೋದಿಲ್ಲ. ನನ್ನ ಮನಸ್ಸು ಕಲ್ಮಾಶಪಾದನನ್ನು ಬಿಟ್ಟು ಬರಲಿಕ್ಕೆ ಕೇಳ್ತಾ ಇಲ್ಲ. ಅದನ್ನು ರಾಮನ ಕಥೆಯನ್ನು ನಾಳೆ ಮುಂದುವರಿಸೋಣ. ಕೃಷ್ಣಾರ್ಪಣಮಸ್ತು.